ಏನಾಯಿತು ಎನ್ನುವುದು ನಿನ್ನ ಗಮನಕ್ಕೆ ಬರುತ್ತಾ ಎರಡನೇಗೆ ಮತ್ತೆ ಸೇರಿಸಬೇಕು ಎನ್ನುವುದು ಮೂಲಭೂತವಾಗಿ ಹುಟ್ಟಬೇಕಾದ ಏನಾದ್ರು ಅಯ್ಯೋ ಹಾಗೆ ಕೇಳುದಾ ಅದಕ್ಕೆ ಕೊಡಲೇಬೇಕು ಎನ್ನುವುದಕ್ಕಾಗಿ ಸ್ವಲ್ಪ ಉಂಟು. ಏನು ದೇವ್ರೆ? ವಸುಂಧರೆ ಬಂದು ಕೇಳಿಕೊಂಡವರು ನನ್ನಲ್ಲಿ, ವಸುಧೆಯಲ್ಲಿ ಇರುವವರನ್ನು ಎಲ್ಲರನ್ನು ಕೂಡ ನೀನು ನಿನ್ನ ಕುಟುಂಬಿಕರು ಎನ್ನುವಂತ ನಿಲುವಿನಿಂದ ಕೊಡುವುದೇ ಹೌದಾಗಿದ್ದರೆ ವಸುಧೆಯಲ್ಲಿ ದುಷ್ಟರ ಭಾರ ಹೆಚ್ಚಾಗಿದೆ, ಶಿಷ್ಟರನ್ನು ಉಳಿಯಗೋಸ್ಕರವಾಗಿ ಬರಬೇಕು. ಹಾಗೆ ಎತ್ತಿದ್ದು ನಾನು ಕೃಷ್ಣಾವತಾರವನ್ನು, ವಸುಧೆಯನ್ನು ದುಷ್ಟರ ಬಾಧೆಯಿಂದ ಪಾರು ಮಾಡಿದಂತಹ ಸಮಸ್ತ ಪುಣ್ಯ ಕೃಷ್ಣಾವತಾರದ ಪುಣ್ಯವನ್ನೇ ಧಾರೆ ಎರೆದಿದ್ದೇನೆ. ಈಗ ಅಸಮರ್ಥನಾದ್ರೆ ಭೂಲದಲ್ಲಿರುವಂತಹ ಅರುಂಧತಿ ವಶಿಷ್ಠರನ್ನು ಕೂಡಿರುವಂತಹ ಕಾಲದಲ್ಲಿ ಒಬ್ಬ ಹೋಗಿ ದುರ್ಗತಿಗೆ ನಾಗಲಿಕ್ಕೆ ಯಾಕಂದ್ರೆ ಇನ್ನು ಅವಕಾಶ ಇಲ್ಲ. ಮುಗಿಸುವಂತ ಹೊತ್ತು ಹತ್ರ ಹತ್ರ ಬರುವಾಗ ಖಾಲಿ ಆಯ್ತು ಅಂತ ಆಗುವಾಗ ಏನಾದ್ರೂ ಉಂಟಾ? ಮೂರನೇದು ಕೊನೆ ಹಾಕಲೇಬೇಕು. ಹಾಗಂತ ಈಗ ಹೊತ್ತಿಗೆ ಹಾಕುವುದು ಯಾವುದು? ಮಾನವತೆಯ ದಾರದೊಂದಿಗೆ ಮನುಷ್ಯ ಹೃದಯಗಳನ್ನು ಪೋಣಿಸುತ್ತಾ ಎಲ್ಲರ ಮನೆಯಂಗಳದಲ್ಲಿ ಮನದಂಗಳದಲ್ಲಿ ಮಾನವತಾವಾದ ತತ್ವವು ಅಮೃತ ವರ್ಷಿಣಿಯ ಚರಿಯಾಗಿ ಹರಿದು ಬಂದು ತನ್ಮೂಲಕವಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಸಿದ್ಧಾಂತ ಬೆಳೆಯುವ ಹಾಗೆ ತಾಳಿದಂತಹ ಅವತಾರವೇ ರಾಮಾವತಾರ. ರಾಮಾವತಾರದಲ್ಲಿ ನಾನು ನರನಾಗಿ
ಅಂದರೆ ಮನುಷ್ಯನು ಧರ್ಮವನ್ನು ರಕ್ಷಿಸುವಂತಹ ಕಜ್ಜದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಹೌದಪ್ಪ. ಧರ್ಮದ ಟಿಸಿಲು ಬೆಳೆಯಬೇಕು, ತನ್ಮೂಲಕವಾಗಿ ಧರ್ಮ ವೃಕ್ಷವು ಫಲ ಕೊಡಬೇಕು ಎನ್ನುವಂತಹ ಸಿದ್ಧಾಂತದೊಂದಿಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅವೆಲ್ಲವೂ ಕೂಡ ಅಮೃತ ಫಲವನ್ನೇ ಕೊಡುವುದರ ಮೂಲಕವಾಗಿ ಧರ್ಮದ ಬೆಳೆ ಬೆಳೆಯುವ ಹಾಗಾಯಿತು. ಸರಿ ಸರಿ. ಆ ಯುಗದಲ್ಲಿ ಅನ್ನಕುಮಾರನ ಬಸುರಿಯಾದಳ ಭೂಮಿದೇವಿ ಎನ್ನುವಂತಹ ಮಾತನ್ನೇ ಪ್ರಾಜ್ಞರಾಗಿದ್ರು. ಅದಕ್ಕೆ ಕಾರಣ ರಾಮಮಾತಾರದ ಧರ್ಮದ ನಡೆ ಎನ್ನುವುದು ಸ್ಪಷ್ಟವೇ. ಭೂವಿ ಅನ್ನಕುಮಾರನನ್ನು ಬಸುರಿಯಾದಳು ಅಂತಾಗುವಾಗ ಚೇತನ ಎನ್ನುವುದು ನೆಲದಲ್ಲಿ ಅಂತರ್ಯಾಮಿ ಆಗಿದೆ ಅಂತ ಸತ್ಯ ತಾನೆ. ಚೇತನವನ್ನು ನೆಲದೊಳಗೆ ಅಂತರ್ಯಾಮಿ ಆಗಿಸಿದಂತಹ ಮಾನವತಾವಾದದ ರಾಮಾವತಾರದ ಸಕಲ ಪುಣ್ಯವನ್ನು ಈಶ್ವರಕ್ಕೆ ನೀನಾಗಲೇ ಹೇಳಿದ್ದಲ್ಲ, ಒಂದೇ ಹಾಕುದಲ್ಲಿ ಇದಕ್ಕೆ ಹಾಕಿ, ಆದ್ರಿಂದ ಇನ್ನು ಹಾಕ್ಲಿಕ್ಕಿರುವುದು ಇದಕ್ಕೆ ಮಾತ್ರ. ಯಸುಗೆಯ ಆಸ್ತಿ ಮಧ್ಯ ಹಂತದಲ್ಲಿ ತ್ರಿಮೂರ್ತಿಗಳ ಶಕ್ತಿಯನ್ನು ಅನುಸಂಧಾನಗೊಳಿಸಿದ್ದೇನೆ. ಮೂರು ಮೂರ್ತಿಗಳ ಅಣಿಕ ಶಕ್ತಿಯನ್ನು ಹೊಂದಿರುವಂತಹ ಪಾರ್ಥ ನೇಸು ಬಲಾಢ್ಯನು ಎನ್ನುವ ಹಾಗೆ ಬಿಡುಗಣ್ಣ ಬರ್ತಿಗಳೆಲ್ಲರೂ ಕೂಡ ಸುಮವೃಷ್ಟವನ್ನೆಸೆಯುವ ಹಾಗೆ ಭುಜವನ್ನು ಆಯ್ತಲ್ವಾ? ಇನ್ನಿರುವುದು ಇದೊಂದು. ಈಗ ಚೈತನ್ಯ ಬಂತು. ಹಾಕುವುದಂತಹ ಬಲ ಪ್ರಯೋಗವನ್ನು ಎಲ್ಲದನ್ನು ಇದಕ್ಕೆ ಹಾಕಬೇಕು. ಯಾವಾತನು ಧರ್ಮಾತ್ಮನು, ಯಾವಾತನು ಸತ್ಯಾತ್ಮನು, ಅವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ನೆಲೆಗೊಳ್ಳುವುದರಿಂದ ಅದಕ್ಕೆ ಪೌರುಷ ಅಂತ ಹೆಸರಂತೆ. ಪುರುಷೋತ್ತಮ ಅಂತ ಯಾವಾತನು ಅವನು ಹೊಗಳಿದ್ದಾನು. ಅದೇ ಪುರುಷೋತ್ತಮ ಬಾಹುವನ್ನು ಚಪ್ಪರಿಸಿದರೆ ಬದ್ಧತೆಯ ಪುಸ್ತಕ ಪ್ರಾಮಾಣಿಕತೆಯ ಉತ್ತಮಗಳು ನಿನ್ನದೇ ವಾಕ್ಯಗಳು ಸ್ವಾಮಿ. ಆದರೆ ಆ ಪ್ರಾಮಾಣಿಕತೆ ಬದ್ಧತೆ ಓರ್ವನಿಗಾಗಿಯೇ ನೀನು ಮೀಸಲಿಟ್ಟೆಯ ಸ್ವಾಮಿ. ರಾಮಾವತಾರದಲ್ಲಿ ಧರೆಯ ಪರೆದು ಸಂಗ್ರಹಿಸಿದಂತಹ ಅತುಲವಾದಂತಹ ಪುಣ್ಯ ವಿಶೇಷವನ್ನು ಸಾಮಾನ್ಯ ಶರ ಅಸಾಮಾನ್ಯಗೊಳಿಸುವುದಕ್ಕಾಗಿ ಮೂರ್ತಿತ್ರಯರಾದಂತಹ ನೀವು ಪ್ರತಿಷ್ಠಾಪಿಸಲ್ಪಟ್ಟಿರೋ ಎನ್ನುವ ಹಾಗೆ ದೇವತಾ ವರ್ಗದವರೇ ನಿಬ್ಬೆರಗಾಗಿ ನೋಡುತ್ತಾ ಇದ್ದಾರೆ. ಧನ್ಯತೆ ಎನಿಸಿತು ಸ್ವಾಮಿ. ಸುಧನ್ವಾರ್ಜುನರ ಕಾಳಗವನ್ನು ದೇವತೆಗಳಿಗೂ ಕೂಡ ನೋಡಿದರಾದ್ರಲ್ಲ, ಇದಕ್ಕಿಂತ ಸಂತೋಷವಾದುದು ಮತ್ತೊಂದಿದೆ ಸ್ವಾಮಿ. ಉದ್ಧರಿಸಬೇಕು ಎನ್ನುವುದಕ್ಕಾಗಿ ಪುರುಷನೊಬ್ಬನಿಗೆ ನೀನು ಕೊಟ್ಟಿದ್ದು, ಕೊಟ್ಟದ್ದೆಲ್ಲವನ್ನು ಇಟ್ಟುಕೊಳ್ಳುವಂತಹ ಚೈತನ್ಯವೂ ಅವನಲ್ಲಿಲ್ಲ. ಕುಗ್ಗಿ ಹೋದ. ಆಧರಿಸುವ ಬಲ ಅವನಲ್ಲಿ ಉಂಟೋ ಇಲ್ಲವೋ ಎನ್ನುವ ಅನುಮಾನವೇ ಆಗಿತ್ತು ಎಲ್ಲರಿಗೂ. ಮೈದಡವಿದೆ ನೀನು ಚೇತನ, ಕೃಷ್ಣನಿಂದ ಚೇತನ ಒದಗಿಸಿ, ನಿಜವಾಗಿಯೂ ಚೇತನ ಒದಗಿಸುವಲ್ಲಂತಹ ಮಹಾಶಕ್ತಿ ನೀನು. ಈಗ ನನ್ನದೊಂದು ಪ್ರಶ್ನೆ, ಅಖಂಡವಾದಂತಹ ಪುಣ್ಯ ವಿಶೇಷವನ್ನು ಸೂರ್ಯಗೊಳ್ಳುವುದು ಯಾರು, ನಾನೋ ನರನು? ಅತ್ಯಂತ ಸೂತ್ರವಾಕ್ಯವಾಗಿ ಹೇಳುತ್ತೇನೆ ಕೇಳು.
ನನ್ನ ಮೂಲಕವಾಗಿ ಧಾರೆ ಎರೆದಂತಹ ಅಷ್ಟು ಪುಣ್ಯ ವಿಶೇಷಗಳು ಅವನ ಎಸುಗೆಯ ಮೂಲಕವಾಗಿ ನಿನ್ನನ್ನು ಸೇರಿ ಬಳಿಕ ನನ್ನನ್ನೇ ಅದು ತಲುಪುತ್ತದೆ. ಓ ಪೂರ್ಣಾವತಾರಿಯೇ ಹೇಳುವುದಕ್ಕೆ ಈ ಪೂರ್ಣಚಕ್ರವೇ ಉತ್ತರ. ಈಗ ಗೊತ್ತಾಯ್ತು ನೋಡಿ, ನಿನ್ನನ್ನು ನೇತಿ ನೇತಿ ಎಂದಿದ್ದಾರೆ, ಕೊನೆಗೆ ನಿನ್ನನ್ನು ತಿಳಿಯದೆ ಶೂನ್ಯಾಕಾರ. ಶೂನ್ಯಾಕಾರ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಪೂರ್ಣತೆ ಉಂಟು ಅಂತ ಗೊತ್ತಾಯಿತು. ಪೂರ್ಣತೆಯ ನಿಜವಾದ ಸ್ವರೂಪವನ್ನು ತೋರಿಸಿ. ಹಾಗಾದ್ರೆ ಪೂರ್ಣತ್ವವನ್ನು ಆರಾಧಿಸಿದಂತಹ ನನ್ನ ಸ್ವರೂಪ ಏನು ಅಂತ ಗೊತ್ತಾಗಬೇಡುವ ಸ್ವಾಮಿ? ಅದಕ್ಕಾಗಿ ಮಧ್ಯಪಥದಲ್ಲಿ ಕತ್ತರಿಸುತ್ತೇನೆ. ಅಸಮರ್ಥನಾದರೆ ಅದಕ್ಕೂ ಪ್ರತಿಜ್ಞೆಯೊಂದುಂಟು. ಕೇಳು, ಪ್ರಪಂಚಕ್ಕೆ ಕಲಿಯುಗ ಪ್ರವೇಶವಾದರೂ ಕೂಡ ಪುಣ್ಯಭೂಮಿಯಾದಂತಹ ಕಾಶಿಗೆ ಕಲಿ ಪ್ರವೇಶವಾಗುವುದಿಲ್ಲ. ಅಂತಹ ಪುಣ್ಯಕ್ಷೇತ್ರ ಕಾಶಿಯಲ್ಲಿ ಶಿವರಾತ್ರಿಯ ದಿನದಂದು ಮಹಾಶಿವನನ್ನು ಭಕ್ತಿಯಿಂದ ಅರ್ಚಿಸುವಂತಹ ಪರಮ ಭಕ್ತನನ್ನು ಹೋಗಿ ಕೊಂದಂತಹ ನಾನಿಡಿದ್ದೇನೆ. ಬಗೆ ಹೇಗೆ ಎನ್ನುವುದನ್ನು ಯೋಚನೆ ಮಾಡಿ. ಅವನ ಶಿರ ಕತ್ತರಿಸಲ್ಪಟ್ಟಿತು ಎನ್ನುವಲ್ಲಿಗೆ ನಿನ್ನ ಪ್ರತಿಜ್ಞೆಯೋ ಪೂರ್ಣವಾಯಿತು. ಆದರೆ ಅವನ ಪ್ರತಿಜ್ಞೆಯು ಕೂಡ ಸುಳ್ಳಾಗಲಿಲ್ಲ ತಾನೆ. ಅವನ ಎಸುಗೆ ನಿನ್ನ ಎಸುಗೆಯನ್ನು ಕತ್ತರಿಸಿದ್ದು ಹೌದು. ನಿನ್ನ ಎಸುಗೆ ತುಂಡಾಯಿತು ಎನ್ನುವಲ್ಲಿಗೆ ಮಧ್ಯದಲ್ಲಿ ಕತ್ತರಿಸಲೇ ಹೋದರೆ ಎಂದು ಅವನ ಪ್ರತಿಜ್ಞೆ ಅದು ಕೂಡ ಪೂರ್ಣವಾದ ಎನ್ನುವಲ್ಲಿಗೆ ಈರ್ವರು ಕೃಷ್ಣರಾಯನ ಭಕ್ತರು ಎನ್ನುವುದು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಈ ಹೊತ್ತಿಗೆ ಅವರಿಂದ ಪಾಪ ಸಂಕಲ್ಪವನ್ನು ಮಾಡಿಸಿದೆ. ಯಾಕೆ ನಾನು ಯಾಕೆ ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರು ಪವಿತ್ರ ತೀರ್ಥಸ್ತೋತ್ರವಾಗಬೇಕು ಅಂತಾದರೆ, ಮಂಗಳ ಗಂಗೆಯಾಗಬೇಕು ಅಂತಾದರೆ ಈ ವರ್ತುಲದಿಂದ ಅತೀತನಾದವನಾಗಿರಬೇಕು. ಅವ ಪಾಪ ಸಂಕಲ್ಪ ಮಾಡಿದಷ್ಟು ಅದು ಭೂಮೂರ್ತಿ ಖಾಲಿ ಆಗುತ್ತಾ ಆಗುತ್ತೆ. ಒಳ್ಳೆಯದು ತುಂಬಿಕೊಳ್ಳಿಕ್ಕೆ ಬೇಕಾದಂತಹ ಪಾತ್ರ ಸಿದ್ಧವಾಗುತ್ತದೆ ಎನ್ನುವುದರಿಂದ ಸಂಕಲೆಯನ್ನು ಮೀರಿ ಅವನಿಗೆ ಬೇಕಾದಂತಹ ಪದವನ್ನು ಸೇರಿದ ಅಂತ
ಜಲದೋಚನ ಲಕ್ಷ್ಮೀನಾರಾಯಣ ಅಚ್ಯುತ ಅನಂತ ಮುಕುಂದ ಗೋವಿಂದ ಮುರಾರಿ ಎನ್ನುವಂತಹ ನುಡಿಯನ್ನು ಮಾಡುತ್ತಾ ಇನ್ನೆಸುಗೆಯಿಂದ ಕತ್ತರಿಸಲ್ಪಟ್ಟಂತಹ ಶಿರ ಹೋಗಿ ಬಿದ್ದದ್ದು ಹಂಸಧ್ವಜನ ಪಾದ ಮೂಲಕ. ಎರಡೂ ಕೈಗಳಿಂದ ತನ್ನ ಮಗನ ಶಿರವನ್ನು ಎತ್ತರಿಸಿದಂತಹ ಆತ ಒಂದು ಕ್ಷಣಕ್ಕೆ ಕಣ್ಣಂಚಿನಲ್ಲಿ ನೀರಾಡಿದರು. ಮರು ಕ್ಷಣದಲ್ಲಿ ಅದರ ನೆತ್ತಿಯನ್ನು ಆಘ್ರಾಣಿಸಿ ಮಗು ನಾ ಪುತ್ರವಂತನಾದೆ ಅಂತ ಹೇಳುತ್ತಲೇ ಮತ್ತದನ್ನು ನಾನಿದ್ದಲ್ಲೇ ಎಸೆದ. ನನ್ನ ಪದ ಪಯೋಜಗಳಿಗೆ ಬಂದು ಬಿದ್ದಿತ್ತು. ಅವನ ನೆತ್ತಿ ಅಲ್ಲಿಯೂ ನನ್ನ ಪಾದವನ್ನು ಸುತ್ತಾಯಿತು. ಅವರ ಕಣ್ಣಂಚಲ್ಲಿ ಕಣ್ಣೀರನ್ನು ಕಂಡು ನಾನು ಗ್ರಹಿಸಿಕೊಂಡದ್ದು ಹೇಗೆ ನನ್ನೆದುರಿಗೆ ಉದ್ದಂಡ ಬಿದ್ದು ಹೊರನಾಡಿದ್ದ ಪಾದಗಳನ್ನು ಒಳಮಡಚಿ ಕ್ಷಮಿಸು ತಂದೆ ಅಂತ ಹೇಳುತ್ತಾ ಇದ್ದವ ಯಾಕೆ ಬಲ್ಲೆಯ? ಹೇ ಭೂನಾಥ ಕ್ಷಮಿಸು ಅಂತ ಹೇಳಿದ್ದರ ಹಿಂದಿನ ಧ್ವನಿಯೇನು ಬಲ್ಲೆಯ? ದೂರವಣನಾದಂತಹ ನಿನ್ನೆದುರಿಗೆ ಪಾದವನ್ನು ಕಾಲನ್ನು ನೆಲದ ಮೇಲೂರಿ ನಿಲ್ಲುವಂತ ಸ್ಥಿತಿ ಒದಗಿ ಬಂದಲ್ಲ ನನಗೆ ನನ್ನ ಜೀವಿತದಲ್ಲಿ. ಆದ ಕಾರಣಕ್ಕೆ ಈ ಕಣ್ಣೀರು ತಂದೆ ಎನ್ನುವ ಹಾಗೆ ಗಡಗಳನೆ ಹತ್ತಿದ್ದ. ಈ ಬಾರಿ ಅದನ್ನು ಎತ್ತಿ ನಾನು ಆಘಾಣಿಸಿ ನಮಗೆ ಚಿಮ್ಮಿದ್ದೇ ತಡ ಗಮನಿಸಿದೆಯ? ನಮಗೆ ಬೇಕು ಆ ರುಂಡ. ಕೊನೆಗದು ಎಲ್ಲಿ ಸೇರಿತು? ರುಂಡಮಾಲೆಗಳಲ್ಲಿ ಒಂದಾಗಿ ಶೋಭಿಸುತ್ತಾ ಇತ್ತು. ಸುಧನ್ವ ನಿಜ ಸುಧನ್ವನಲ್ಲಿ ಲೀನವಾದ ಭಕ್ತಿಯ ಸಿದ್ಧಾಂತವೊಂದಿಲ್ಲಿ ಪ್ರಕಟಗೊಂಡಿತು. ಅಂದ್ರೆ ಏನು? ಕೃಷ್ಣ ಪೂಜೆಗೆ ಬೇಕಾದದು ವಿಭವವಲ್ಲ, ವಿಧಾನ, ಸಾಮಗ್ರಿಗಳಲ್ಲ, ಸಂಸ್ಕಾರ ಮತ್ತು ಶುದ್ಧಿ. ಯಾರು ತನವನ್ನು ಪೀಠವಾಗಿಸಿ ಮನವನ್ನು ಮಂಟಪವನ್ನಾಗಿಸಿ ನಯನ ಜ್ಯೋತಿಯನ್ನು ಬೆಳಗುತ್ತಾ ನಾಲಗೆಯ ಮಾಧ್ಯಮದಲ್ಲಿ ಹೊಗಳುತ್ತಾ ಕೊರಳನ್ನು ಶಂಖಧ್ವನಿಯಾಗಿಸುತ್ತಾ ಕೈ ಬೆರಳುಗಳನ್ನು ಕದಳಿಗಳನ್ನಾಗಿಸುತ್ತಾ ನಾನು ಎನ್ನುವಂತಹ ಭಾವವನ್ನೇ ನೈವೇದ್ಯವನ್ನಾಗಿರಿಸುತ್ತಾರೆ. ನಾನು ಎನ್ನುವಂತಹ ಭಾವವನ್ನೇ ಕೃಷ್ಣ ನಿನಗೆ ಅಂತ ತೊಡಗಿಸಿಕೊಳ್ತಾರೆ. ಅಂತವರನ್ನು ಕೃಷ್ಣ ತನ್ನೊಳಗು ಮಾಡಿಕೊಳ್ಳುತ್ತಾನೆ ಎನ್ನುವುದರ ಮೂಲಕವಾಗಿ ಸುಧನ್ವ ಮೋಕ್ಷವಾಗಿ ಅವನಿಗೆ ಬೇಕಾದ ಹಂಸಧ್ವಜ ಹಾಗಂತ ಕೂತಿ ನಿಲ್ತಾನೆ ಅಂತ ಎನಿಸಬೇಡ. ತನ್ನ ಈ ಮಗನಿಗೆ ಸಿಕ್ಕಿದ ಭಾಗ್ಯ ಉಳಿದ ಮಕ್ಕಳ ಮೂಲಕವೂ ಕೂಡ ಸಾಧಿತ ಆಗಬೇಕು ಎನ್ನುವಂತ ನಿಲುವಿನಲ್ಲಿ ತೊಡಗಿಸಿಕೊಂಡಾನು. ಆ ನಿರೀಕ್ಷೆಯಲ್ಲಿರೋಣ.